ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣಿಗ. ಸೊ ನಾವು ಇವತ್ತು ತುಮಕೂರಿನಲ್ಲಿ ಗೂಳೂರು ಅಂತ ಇದೆ, ನಿಮಗೆಲ್ಲ ಅದು ಗೊತ್ತಿದೆ. ಗೂಳೂರು ವೆರಿ ಫೇಮಸ್ ಫಾರ್ ದಿ ಗಣಪತಿ. ಒಂದೂವರೆ ತಿಂಗಳು ಹಿಡ್ಕೊಂಡು ಗಣಪತಿ ವಿಸರ್ಜನೆ ಮಾಡ್ತಾರೆ, ತುಂಬ ವಿಶೇಷವಾದದ್ದು. ಸೊ ಇಂದಿನ ವೀಡಿಯೋಗಳಲ್ಲಿ ಅದನ್ನು ಬಿಟ್ಟಿದ್ದೀನಿ ಕೂಡ, ಸೊ ನೋಡಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಕೂಡ. ಸೊ ಇವಾಗ ನಾವು ಕೈದಾಳ ಅಂತ ಒಂದು ಗ್ರಾಮಕ್ಕೆ ಹೋಗ್ತಿದ್ವಿ. ಕೈದಾಳ ಗ್ರಾಮ ಬಂದ್ಬಿಟ್ಟು ಸೊ ವೆರಿ ಫೇಮಸ್, ಹಿಸ್ಟೋರಿಕಲ್ ಫೇಮಸ್ ಅಂತ ಹೇಳಿದ್ರೆ ವಿಜಯನಗರದ ಒಂದು ಕಾಲದಲ್ಲಿ ಕೆತ್ತನೆಯ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ನಾವು ಹೋಗ್ತಿರೋ ಪ್ಲೇಸು ಬನ್ನಿ ಆಗಿದ್ರೆ ಸ್ನೇಹಿತರೆ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಪೇಜ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದ್ದೀವಿ. ಕೈದಾಳದಲ್ಲಿರುವಂತಹ ಒಂದು ಹಿಸ್ಟೋರಿಕಲ್ ಪ್ಲೇಸು ಕೈದಾಳ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಸೊ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಬೇಲೂರಿನಲ್ಲಿ ಕೆತ್ತಿದಂತಹ ಒಂದು ಚೆನ್ನಕೇಶವ ಏನಿದ್ದಾರೆ ಜಕಣಾಚಾರಿ, ಸೊ ಇಲ್ಲಿ ಕೂಡ ಅವರ ತವರೂರು, ಇದು ಜಕಣಾಚಾರ್ಯರ ಒಂದು ತವರೂರು ಅಂತಲೇ ಹೇಳ್ಬೋದು. ವಿಶಿಷ್ಟತೆ ಇದೆ ಸ್ನೇಹಿತರೆ, ನೋಡ್ಕೋಬೋದು. ಇದೆ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಸೊ ಬನ್ನಿ ಆಗಿದ್ರೆ ಸ್ನೇಹಿತರೆ, ಕೈದಾಳ ಚೆನ್ನಕೇಶವ. ಕೈದಾಳ ಚೆನ್ನಕೇಶವದ ಬಗ್ಗೆ ಒಂದು ಹಿಸ್ಟ್ರಿನ ತಿಳ್ಕೊಬೇಕು ಅಂದರೆ, ಸೊ ಇದು ಬಂದುಬಿಟ್ಟು 12ನೇ ಶತಮಾನ ಅಂತ ಹೇಳಿದ್ರೆ ವಿಜಯನಗರದ ಒಂದು ಆಳ್ವಿಕೆಯಲ್ಲಿ 12ನೇ ಶತಮಾನದ ಹೊಯ್ಸಳ ಅವಧಿಯಲ್ಲಿ ಈ ಒಂದು ದೇವಾಲಯ ನಿರ್ಮಾಣವಾಗಿದೆ ಸ್ನೇಹಿತರೆ. ಸೊ ಇದು ಕ್ರಿಸ್ತಕ 1150ರಲ್ಲಿ ರಾಜ ನರಸಿಂಹ ನೇತೃತ್ವದಲ್ಲಿ ಒಂದು ನಿರ್ಮಾಣ ಮಾಡಿದಂತಹ ಒಂದು ದೇವಾಲಯ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಬೇಲೂರು ಚೆನ್ನಕೇಶವ ಮೂರ್ತಿಯನ್ನು ಕೆತ್ತಿದಂತಹ ಜಕಣಾಚಾರ್ಯ ಒಂದು ತವರು ಅಂತಲೇ ಈ ಒಂದು ಕೈದಾಳ ಒಂದು ಫೇಮಸ್ ಆಗಿದೆ. ದಂತಕಥೆಯ ಪ್ರಕಾರ ಸ್ನೇಹಿತರೆ, ದಂತಕಥೆಯ ಪ್ರಕಾರ ಬೇಲೂರು ಚೆನ್ನಕೇಶವ ಏನು ಇದೆ, ಆ ವಿಗ್ರಹದಲ್ಲಿನ ದೋಷದಿಂದಾಗಿ ಆ ಜಕಣಾಚಾರಿ ಏನಿದ್ದಾರೆ ಅದಕ್ಕೆ ಇದು ಅವಮಾನಕ್ಕೊಳಗಾಗಿ ಈ ಒಂದು ದೇವಾಲಯ ನಿರ್ಮಿಸಿದ್ದಾರೆ ಅಂತ ಒಂದು ಹಿಸ್ಟ್ರಿ ಇದೆ ಸ್ನೇಹಿತರೆ. ಅಂತ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ದು ಅದು ನಿಜವಾದ್ದೇ ಇದು. ಸೊ ಏನು ಅಂತ ಹೇಳಿದ್ರೆ, ಸೊ ಒಂದು ಶಿಲ್ಪಿನ ಕೆತ್ತಬೇಕು ಅಂತ ಹೇಳಿದ್ರೆ ಆ ಶಿಲ್ಪಿಗಾರರು ಬಿಟ್ಟು ಯಾರು ಕೂಡ ನೋಡಬಾರ್ದು. ಸೊ ನೋಡಿದ್ರೆ ಅದಕ್ಕೆ ಅವರಿಗೆ ಒಂದು ಅವಮಾನ ಅಂತ ಹೇಳ್ತಾರೆ. ನಮ್ಮ ಬೇಲೂರಿನ ಚೆನ್ನಕೇಶವ ದೇವಸ್ಥಾನಕ್ಕೂ ಆಗಿದೆ. ಏನಂತ ಹೇಳಿದ್ರೆ, ಬೇಲೂರಿನ ಒಂದು ಚೆನ್ನಕೇಶವನ ಒಂದು ಕೆತ್ತೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಡಗಿ ಕೂತಿದ್ದ ಒಂದು ಕಪ್ಪೆ ನೋಡ್ತದೆ. ನೋಡ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಜಕಣಾಚಾರಿ ತನ್ನ ಕೈಯನ್ನೇ ಕತ್ತರಿಸ್ಕೊಳ್ತಾರೆ ಸ್ನೇಹಿತರೆ. ಸೊ ಅದೊಂದು ದಂತಕಥೆ ಅಂತಲೇ ಹೇಳ್ಬೋದು. ಆ ಒಂದು ಅವಮಾನಕ್ಕೊಳಗಾದ ಜಕಣಾಚಾರಿ ಅಲ್ಲಿ ಏನೋ ದೋಷ ಆಗಿದೆ ಅಂತ ಹೇಳ್ಬಿಟ್ಟು ಈ ಕೈದಾಳದಲ್ಲಿ ಇರುವಂತಹ ಈ ತವರೂರಿನಲ್ಲಿ ಕೆತ್ತಿದಂತಹ ಚೆನ್ನಕೇಶವನೇ ಈ ಒಂದು ಕೈದಾಳ ಚೆನ್ನಕೇಶವ ಅಂತಲೇ ಫೇಮಸ್ ಆಗಿದೆ ಸ್ನೇಹಿತರೆ. ಈ ದೇವಸ್ಥಾನಗಳಲ್ಲೇ ABCD ಅಂತ ಇದೆ. ಅದು ಬಂದ್ಬಿಟ್ಟು A ಅಂತ ಹೇಳಿದ್ರೆ ಹೈಯರ್ ಗ್ರೇಡು ಅಂತ, D ಅಂತ ಹೇಳಿದ್ರೆ ಅಷ್ಟು ಇನ್ಕಮ್ ಇಲ್ಲ ಅಂತ. ಸೊ ಧರ್ಮಸ್ಥಳದ ಹೆಗ್ಡೆಯವ್ರು ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಹಣನ ಕೊಟ್ಬಿಟ್ಟು ಹೋದ್ರು 2002ರಲ್ಲೇ. ನಮ್ಮ ಜಕಣಾಚಾರ್ಯವರು ಅಲ್ಲೆಲ್ಲೋ ಮಾಡೋ ಬದಲು ಇಲ್ಲಿ ಮಾಡಿದ್ದಿದ್ರೆ ಎಷ್ಟು ಉತ್ತಮವಾಗಿರೋದು, ನಮ್ಮೂರು ಕೂಡ ಬೆಳೆಯೋದು ಅನ್ನೋದು ಈ ಊರರ ಒಂದು ನೋವಿದೆ ಸ್ನೇಹಿತರೆ. ಜಕಣಾಚಾರ್ಯವರು ಸೋಮನಾಥಪುರ ಮಾಡಿದ್ರು, ಬೇಲೂರು, ಹಳೇಬೀಡು, ಮಂಡ್ಯದಲ್ಲಿರುವಂತಹ ಚೆನ್ನಕೇಶವನೂ ಮಾಡಿದ್ರು, ಪ್ರತಿಯೊಂದು ಕೂಡ ಎಲ್ಲ ಮಾಡಿದ್ರು. ಬಟ್ ಆದರೆ ಇಲ್ಲಿ ತಮ್ಮ ತವರೂರಲ್ಲೇ ಏನೂ ಮಾಡಿಲ್ವಲ್ಲ ಅಂತ ಕೊನೆಗೆ ಬಂದ್ಬಿಟ್ಟು ಇಲ್ಲಿ ಮಾಡಿದ್ರಂತೆ. ಜಕಣಾಚಾರಿ ಅವರು ಎಲ್ಲೇ ಹೋದ್ರೂ ಹರಿಹರ ಅನ್ನೋದು 2 ದೇವಸ್ಥಾನ ಮಾಡ್ತಾರಂತೆ. ಇದು ಚೆನ್ನಕೇಶವ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಶಿವ ದೇವಸ್ಥಾನಕ್ಕೆ ಓಪನ್ ಇಲ್ವಾ? ಏನು ಓಪನೇ ಮಾಡಲ್ಲ ಅನ್ಸುತ್ತೆ. ಇದನ್ನ ಇವತ್ತು ಮಾಡಿಲ್ವಾ ಅಂತ. ಚೆನ್ನಕೇಶವನ ಪಕ್ಕದಲ್ಲೇ ಇದೆ. ಸೊ ಕೈದಾಳಕ್ಕೆ ಬಂದರೆ 2 ದೇವಸ್ಥಾನಗಳನ್ನ ನೋಡ್ಬೋದು ನೀವು. ನಮ್ಮ ಪುರಾತನ ಕಾಲದ ಒಂದು ದೇವಸ್ಥಾನಗಳನ್ನ ನೋಡ್ಬೋದು. ಸೊ ಸ್ನೇಹಿತರೆ ನೋಡ್ಕೊಂಡ್ರಲ್ಲ. ಸೊ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸೊ ಅದೇನು ತುಂಬ ಸಿಕ್ಕಾಪಟ್ಟೆ ಎಕರೆ ಇದೆ ಅಂತೆ. ಅಲ್ಲಿ ಬಂದ್ಬಿಟ್ಟು ಅಂದರೆ ಕ್ರೀಡೆ ಆಡಿಸ್ತಿದ್ರಂತೆ ಸ್ನೇಹಿತರ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಒಂದು ದೇವಾಲಯದಲ್ಲಿ ಸೊ ಇಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಚೆನ್ನಕೇಶವ ಮೂರ್ತಿಗೆ ಒಂದು ಬೆಳಕು ಬರುತ್ತೆ. ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಚೆನ್ನಕೇಶವನ ಎದುರುಗಡೆ ಒಂದು ಗರುಡ ಇದೆ. ಗರುಡನ ಕಿವಿಯಿಂದ ಒಳಗಡೆ ಹೋಗಿ ಒಂದು ರಂಧ್ರ ಇದೆ. ಆ ರಂಧ್ರದ ಒಳಗಡೆ ಬರುತ್ತೆ, ಆ ಕಿರಣಗಳು ತಾಗುತ್ತೆ ಚೆನ್ನಕೇಶವ ಮೂರ್ತಿಗೆ ತಲುಪುತ್ತೆ ಸ್ನೇಹಿತರೆ. ಇದೊಂದು ವಿಶೇಷತೆ ಮತ್ತೆ ಅದ್ಭುತ ಅಂತಾನೆ ಹೇಳ್ಬೋದು. ಸೊ ಕೈದಾಳದ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಒಂದು ವಿಶೇಷತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಜನರು
ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಹಿಸ್ಟ್ರಿನ ಕಾಪಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ.